ಅನುಗೇನೋ ಮಾನಸಿಕ ಒತ್ತಡ ಜಾಸ್ತಿ ಆಗಿರುತ್ತೆ, ಅದಕ್ಕೆ ಹೀಗೆಲ್ಲ ಆಡ್ತಿದ್ದಾಳೆ. ಇದೆಲ್ಲ ಭ್ರಮೆ ಅಣ್ಣ, ಮತ್ತೇನಲ್ಲ. ದೆವ್ವನೂ ಇಲ್ಲ, ಯಾವುದೂ ಇಲ್ಲ. ಆಹಾ ಜಾನಕಿ, ನೀವು ಗಂಡ ಹೆಂಡತಿ ಹೇಗೆ ಮಾತಾಡ್ತೀರಿ ಅಂದ್ರೆ ಒಂದೇ ಪ್ರಿಂಟ್ ಅನ್ನ ಓದ್ ಹಾಗೆ. ಮಾತಲ್ಲಿ ಒಂದು ಚೂರು ವ್ಯತ್ಯಾಸ ಇಲ್ಲ. ಜಾನಕಿ, ನನಗೂ ಸ್ವಲ್ಪ ಯೋಚನೆ ಮಾಡೋ ಶಕ್ತಿ ಇಲ್ವೇನೋ? ನೀನು ಇಲ್ಲದೆ ಇರುವಾಗ ನನ್ನ ಗಮನಕ್ಕೆ ಏನು ಬಂತು ಅನ್ನೋದನ್ನ ತುಂಬಾ ಯೋಚನೆ ಮಾಡಿ ಮಾತಾಡ್ತಾ ಇದ್ದೀನಿ. ನೀನು ದೆವ್ವದ ಬಗ್ಗೆನೇ ಯಾಕೆ ಯೋಚನೆ ಮಾಡಬೇಕು? ಅನುಗೆ ಸಿಂಧು ಕಾಣಿಸ್ಕೊಂಡಿದ್ದಾಳೆ, ಇನ್ನೇನು ಯೋಚನೆ ಮಾಡಬೇಕು? ಹಾಗಿದ್ರೆ ಬೇರೆಯವ್ರಿಗೆ ಯಾಕೆ ಕಾಣಿಸ್ಕೋತಾ ಇಲ್ಲ? ಇವತ್ತು ರಾತ್ರಿ ನಾನು ಕೂತ್ಕೋತೀನಿ, ನೀನು ನನ್ನ ಜೊತೆ ಕೂತ್ಕೋ. ಲೈಟ್ ಆಫ್ ಮಾಡ್ಕೊಂಡು ಇಬ್ರು ಕಾಯ್ತಾ ಕೂತಿರೋಣ. ನನಗೆ ಕಾಣಿಸ್ಕೊಳ್ಳಿ, ಆಮೇಲೆ ನಂಬ್ತೀನಿ. ನೋಡು, ಹಠಮಾರಿ ಥರ ಮಾತಾಡಬೇಡ. ನನ್ನ ಮಾತನ್ನು ನಂಬಿದ್ರೆ ನಿನ್ನ ಮರ್ಯಾದೆಗೆ ಕಮ್ಮಿ ಅಂತಾನು ತಿಳ್ಕೊಬೇಡ. ನೋಡು, ನಿನ್ನ ಮಗ ಹೇಗೂ ಕೂತಿದ್ದ ನೋಡು. ಅವನಿಗೂ ಸಿಂಧು ಕಾಣಿಸ್ಕೊಂಡಿದ್ದಾಳೆ, ನಾಳೆ ಇನ್ನೊಬ್ರಿಗೆ ಕಾಣಿಸ್ಕೊಳ್ತಾಳೆ. ಕೊನೆಗೆ ಯಾವುದನ್ನು ನಂಬದೇ ಇರೋ ನಿನಗೂ ಕಾಣಿಸ್ಕೊಳ್ತಾಳೆ. ಆಮೇಲೆ ಈ ಮನೆಯಲ್ಲಿ ನಡಿಬಾರದ್ದೆಲ್ಲ ನಡೆದ್ರು ಆಶ್ಚರ್ಯ ಇಲ್ಲ. ಏನು ಏನದು ನಡಿಬಾರ್ದು ನಡೆಯೋದು? ಭಯ ಬಿದ್ದವ್ರ ಇನ್ನಷ್ಟು ಭಯಕ್ಕೆ ತೊಳೋದಂದ್ರೆ ಹೀಗೇನೆ. ನಿನಗೆ ಚಿಕ್ಕಲ್ಲಿಂದ ದೆವ್ವಗಳ ಪುಸ್ತಕ ಓದೋ ಚಟ ಇತ್ತು, ಅದಕ್ಕೆ ಹೀಗೆಲ್ಲ ಆಡ್ತಾ ಇದೆಯಾ? ಏನು ಹೀಗೆಲ್ಲ ಆಡ್ತಾ ಇರೋದು ಅಂದ್ರೆ ಅರ್ಥ ಏನು? ನನಗೂ ದೆವ್ವ ಮೆಟ್ಕೊಂಡಿದೆ ಅಂತಾನ? ಮಧ್ಯ ಬಾಯಿ ಹಾಕ್ಬಾರ್ದೇನು? ಜಾನಕಿ, ಈಗ ಆಗ್ಬೇಕಾಗಿರೋದು ಒಂದು ಅತೃಪ್ತ ಆತ್ಮಕ್ಕೆ ಶಾಂತಿ. ಅದ್ರ ಉಚ್ಚಾಟನೆ ಆಗ್ಬೇಕು. ಅದು ನಮ್ಮ ಮನೆ ಸುತ್ತ ಇದೆ. ಅದಕ್ಕೆ ತಕ್ಕನಾದವ್ರು ಯಾರನ್ನಾದ್ರೂ ಕರ್ಕೊಂಡ್ಬಂದ್ರೆ ಎಲ್ಲ ಸರಿ ಹೋಗುತ್ತೆ ಜಾನಕಿ. ಏನದು ಶಾಂತಿ ಉಚ್ಚಾಟನೆ? ಅದೆಲ್ಲ ಯಾವುದು ಬೇಕಾಗಿಲ್ಲ. ಬೇಕಾಗಿರೋದು ಟ್ರೀಟ್ಮೆಂಟ್. ಒಳ್ಳೆ ಡಾಕ್ಟರ್ ಹತ್ರ ತೋರಿಸೋ ಕೆಲಸ ಮಾಡಬೇಕು. ಅಣ್ಣ, ಯಾರಿಗೆಲ್ಲ ದೆವ್ವದ ಮೇಲೆ ನಂಬಿಕೆ ಇದೆಯೋ ಆ ಯೋಚನೆಗಳನ್ನ ನಿಮ್ಮ ಮನಸ್ಸಿನಿಂದ ಉಚ್ಚಾಟನೆ ಮಾಡಿ. ಆಗ ನಿಮ್ಗೆ ನಿಜ ಏನು ಅಂತ ಗೊತ್ತಾಗುತ್ತೆ. ಎಲ್ಲ ಮೂಢನಂಬಿಕೆ ಚೆನ್ನಾಗಿ ಬದುಕೋದನ್ನ ಹಾಳು ಮಾಡುವಂಥದ್ದು. ಅಯ್ಯೋ, ಈ ಪುಣ್ಯಾತ್ಮಗೆ ಹೇಗೆ ಹೇಳಿ? ನೀವಿಬ್ರು ಸುಮ್ಮನೆ ಇರ್ತೀರಾ? ಅನುಭವಿಸ್ತಿರೋ ನಾನು, ನನ್ನ ಕಷ್ಟ ಇಲ್ಲಿ ಯಾರಿಗೂ ಅರ್ಥ ಆಗಲ್ಲ. ಜಾನಕಿ, ನಂಬಿಕೆ ಅಪನಂಬಿಕೆಗಳ ಬಗ್ಗೆ ನಮ್ಮಲ್ಲಿ ಹೋರಾಟ ಬೇಡ. ನಿನ್ನ ನಂಬಿಕೆ ನಿನಗೆ, ನನ್ನ ನಂಬಿಕೆ ನನಗೆ. ಒಂದು ಜೀವದ ಬಗ್ಗೆ ಯೋಚನೆ ಮಾಡೋಣ. ಬದುಕಿದ್ದವ್ರ ಬಗ್ಗೆ ಚಿಂತೆ ಮಾಡೋಣ. ಅದಕ್ಕಾಗಿ ನಿನ್ನಲ್ಲಿ ನನ್ನದೊಂದು ಪ್ರಶ್ನೆ. ಅನು ಮಾತಾಡುವಾಗ ಸಿಂಧು ಧ್ವನಿಯಲ್ಲಿ ಮಾತಾಡು. ಯಾಕೆ? ಅವನು ನಮ್ಮನೇಲಿ ಮಿಮಿಕ್ರಿ ಆರ್ಟಿಸ್ಟಾ?